ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಾಗಿರ್ತೀರಿ ಅಂತ ಹಾರೈಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಫಸ್ಟ್ ಬರ್ತ್ಡೇದ್ದು ಫೋಟೋ ಶೂಟ್ ಎಲ್ಲ ಮಾಡ್ತಾ ಇದ್ದೀವಿ. ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪ ಅಂತಂದ್ರೆ ಅಥರ್ವನ ಬರ್ತ್ಡೇ ಪ್ರಿಪ್ರೇಷನ್ ಹೇಗೆ ಮಾಡಿದ್ವಿ, ಎಲ್ಲಿ ಪಾರ್ಟಿ ಮಾಡಿದ್ವಿ, ಊಟದ ಮೆನು ಏನೆಲ್ಲ ಇತ್ತು ಅನ್ನೋದು ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ಅವನ ಬರ್ಡೇ ದಿನ ಮನೆಯಲ್ಲೇ ಒಂದು ಸ್ಮಾಲ್ ಕೇಕ್ ತಂದು ಕೇಕ್ ಕಟ್ ಮಾಡಿದ್ವಿ. ಸೊ ಪಾರ್ಟಿನ ನಾವು ಬರ್ಡೇ ಆದ ಒಂದು 4-5 ಡೇಸ್ ಅಂದರೆ ವೀಕೆಂಡಲ್ಲಿ ಇಟ್ಕೊಂಡಿದ್ವಿ. ಮತ್ತು ನಾವು ಬರ್ತ್ಡೇ ಏನಿರ್ತಲ್ಲ ಆ ದಿನ ಮಸ್ಟ್ ಆ್ಯಂಡ್ ಶುಡ್ ಆರತಿ ಎಲ್ಲ ಬೆಳಗ್ತೀವಿ. ಹಾಗೆ ದೇವ್ರ ಗುಡಿಗೆ ಕೂಡ ಹೋಗಿ ಬರ್ತೀವಿ. ಅಥರ್ದು ಫಸ್ಟ್ ಬರ್ಡೇ ಎಂಥ ವಿಶೇಷ ಅಂತೀರ ಗೊತ್ತಾ? ಆ ದಿನನೇ ರಾಖಿ ಹಬ್ಬ ಕೂಡ ಇತ್ತು. ಆರೋಹಿ ಫಸ್ಟ್ ಟೈಮ್ ರಾಖಿ ಕಟ್ತಾ ಇದ್ದು, ಹಾಗೆ ಅದು ಅಥರ್ದು ಫಸ್ಟ್ ಬರ್ಡೇ ಕೂಡ ಆಗಿತ್ತು. ಎಂಥ ಕೋ ಇನ್ಸಿಡೆಂಟ್, ನನಗಂತೂ ಭಾಳ ಖುಷಿ ಆಯಿತು. ನೋಡಿ ಇವಾಗ ಎಲ್ಲ ಬ್ಯಾಕ್ ಡ್ರಾಪ್ ಅದನ್ನೆಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಅಥರ್ವನ ಬರ್ಡೇಗೋಸ್ಕರ. ಇದು ಕಾರ್ಡ್ಬೋರ್ಡಲ್ಲಿ ಏನೆಲ್ಲ ಮಾಡ್ತಾ ಇದ್ದೀವಿ ಅಂತ ನಿಮಗೆ ಎಟ್ ದ ಎಂಡಲ್ಲಿ ಗೊತ್ತಾಗುತ್ತೆ. ಬಟ್ ವರ್ಕ್ ತುಂಬ ಇತ್ತು. ನಾವು ಈ ಥರದ್ದು TV ಬಾಕ್ಸ್ ಎಲ್ಲ ತೊಗೊಂಡಿದ್ವಿ. ಸೊ ನನಗೆ ನನ್ನೊಬ್ಬಳು ಫ್ರೆಂಡು ತನ್ವಿ ಅಂತಿದ್ದಾರೆ, ಅವರು ಭಾಳೆಲ್ಲ ಹೆಲ್ಪ್ ಮಾಡಿದರು ಇದಕ್ಕೆ. ಮೊದಲೇ ಬರ್ತ್ಡೇ ಅಂತಂದರೆ ಫ್ಯಾಮ್ಲಿ ಒಳಗೆ ಎಲ್ಲರಿಗೂ ಭಾಳ ಎಕ್ಸೈಟೆಡ್ ಇರ್ತೀವಿ ಮತ್ತು ಭಾಳ ವಿಶೇಷವಾಗಿ ಮಾಡಬೇಕಂತ ಇರುತ್ತೆ. ಅದರಲ್ಲೂ ನಾನಂತರೂ ತುಂಬ ಎಕ್ಸೈಟೆಡ್ ಇದ್ದೆ. ಮಗನ ಬರ್ತ್ಡೇ ತುಂಬ ಯುನೀಕಾಗಿ ಸ್ಪೆಷಲಾಗಿ ಮಾಡಬೇಕಂತ ಹೇಳಿ. ಪಾರ್ಟಿ ಏನಾದರೂ ಹೊರಗಡೆ ಅದೆಲ್ಲ ಮಾಡ್ತಾ ಇದ್ವಿ ಅಂದ್ರೆ ಭಾಳ ಪ್ರಿಪ್ರೇಷನ್ ಬೇಕು. ಸೊ ಮನೆಯಲ್ಲೇ ಚಿಕ್ಕದಾಗಿ ಮಾಡ್ತಾ ಇದ್ವಿ ಅಂದ್ರೆ ಅಷ್ಟೊಂದು ಏನಾಗಲ್ಲ. ಬಟ್ ದೊಡ್ಡ ಪ್ರಮಾಣದಲ್ಲಿ ಏನಾದರೂ ಮಾಡ್ತಾ ಇದ್ವಿ ಅಂದ್ರೆ ಸ್ವಲ್ಪ ತುಂಬ ವರ್ಕ್ ಇರುತ್ತೆ. ಮೊದಲೇ ಮೈಂಡಲ್ಲಿ ನನಗೆ ಗೆಸ್ಟ್ದು ಒಂದು ಅಪ್ರಾಕ್ಸ್ ಕೌಂಟ್ ಇತ್ತು. ಅದರ ಪ್ರಕಾರ 2-3 ಮಂತ್ಸ್ ಮುಂಚೆಗೆ ಇಲ್ಲೆಲ್ಲ ಹಾಲ್ ಬುಕ್ ಮಾಡಬೇಕಾಗತ್ತೆ. ಇಲ್ಲಾಂದ್ರೆ ಹಾಲ್ ಸಿಗೋದು ಭಾಳ ಕಷ್ಟ. ಹಾಲೆಲ್ಲ ಬುಕ್ ಆದಮೇಲೆ ಗೆಸ್ಟ್ ಲಿಸ್ಟ್ ಮಾಡ್ತೀವಿ. ಸೊ ಅವಾಗ ಒಂದು ಐಡಿಯಾ ಬರುತ್ತೆ ಎಷ್ಟು ಮಂದಿ ಬರ್ತಾರೆ ಏನಿಲ್ಲ ಅಂಥೇಳಿ. ಬರ್ಡೇ ಅಂದಮೇಲೆ ಥೀಮ್ ಇರಲೇಬೇಕು, ಅಂದರೆ ಅದಕ್ಕೊಂದು ಕಳ ಬರುತ್ತೆ. ಹೀಗಾಗಿ ನಾನು ಬರ್ಡೇ ಥೀಮ್ನ ಮಸ್ಟ್ ಆ್ಯಂಡ್ ಶುಡ್ ಎವ್ರಿ ಬರ್ಡೇಗೆ ಡಿಸೈಡ್ ಮಾಡ್ತಾ ಇರ್ತೀನಿ. ಸೊ ಯಾವುದು ಥೀಮ್ ಮಾಡಬೇಕು ಅಂಥೇಳಿ ಥಿಂಕ್ ಮಾಡ್ತಾ ಇದ್ದೆ. ಏನಾದರೂ ಈ ಸಲ ಥೀಮಲ್ಲಿ ಒಂದು ರಿಚ್ನೆಸ್ಸು ಮತ್ತು ಈ ಥರ ರಾಯಲ್ ಥರ ಇರಲಿ ಅಂತ ಥಿಂಕ್ ಮಾಡ್ತಾ ಇದ್ದೆ. ಫೈನಲ್ ಆಗಿ ರಾಯಲ್ ಪ್ರಿನ್ಸ್ ಥೀಮ್ ಮಾಡ್ಬೇಕಂತೇಳಿ ಮೈಂಡಲ್ಲಿ ಬಂತು. ಸೊ ಅದನ್ನೇ ಡಿಸೈಡ್ ಮಾಡಿದ್ದೆ. ಇದಕ್ಕಿಂತ ಮುಂಚೆಗೆ 2-3 ಥೀಮ್ ಅಂದ್ಕೊಂಡಿದ್ದೆ, ಬಟ್ ಅವು ಅಷ್ಟೊಂದು ನಂಗೆ ಇಷ್ಟ ಆಗಿರಲಿಲ್ಲ. ಬಟ್ ಈ ಪ್ರಿನ್ಸ್ ಥೀಮ್ ನಂಗೆ ಭಾಳ ಇಷ್ಟ ಆಯಿತು. ಹೀಗಾಗಿ ಅದನ್ನೇ ಮಾಡಬೇಕಂತ ಡಿಸೈಡ್ ಮಾಡಿಕೊಂಡೆ. ಯಾಕಂತಂದ್ರೆ ಮಗಳಿಗೆ ನಾನು ಫಸ್ಟ್ ಬರ್ಡೇ ಕೂಡ ಪ್ರಿನ್ಸಸ್ ಥೀಮ್ ಅಂತ ಮಾಡ್ಕೊಂಡಿದ್ದೆ. ಹೀಗಾಗಿ ಇಬ್ರದ್ದು ರಿಲೇಟ್ ಆಗಿರಲಿ ಅಂತ ಈ ಥರ ಮಾಡಿದೆ. ಅದಕ್ಕಾಗಿ ಇಲ್ಲೆಲ್ಲ ಕೆಲವು ಡೆಕೋರೇಟಿವ್ ಐಟಮ್ನ ಬೈ ಮಾಡಿದ್ದೀನಿ. ನಾನು ಯೂಶ್ವಲಿ ಹಾಬಿ ಲಾಬಿ ಅಂತಿದೆ ಇಲ್ಲೇ, ಅಲ್ಲಿ ಹೋಗ್ತೀನಿ, ಅಥವಾ ಮೈಕಲ್ ಅಂತಿದೆ. ಆ 2 ಶಾಪಲ್ಲಿ ತುಂಬ ಚೆನ್ನಾಗಿ ಡೆಕೋರೇಟಿವ್ ಐಟಮ್ಸ್ ಸಿಗ್ತಾವೆ. ಮತ್ತು ಡೆಕೋರ್ಗೆ ಅಂತ 3 ಕಲರ್ನ ಚೂಸ್ ಮಾಡ್ಕೊಂಡಿದ್ದೆ, ಗೋಲ್ಡ್ ಕಲರ್ ಮತ್ತು ವೈಟ್ ಆ್ಯಂಡ್ ರಾಯಲ್ ಬ್ಲೂ ಅಂಥೇಳಿ. ಆಮೇಲೆ ಇನ್ವಿಟೇಷನ್ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಫ್ರೆಂಡ್ಸ್ಗೆಲ್ಲ ಇನ್ವೈಟ್ ಮಾಡಿದೆ. ಅರೌಂಡಾಗಿ 50+ ಫ್ಯಾಮ್ಲೀಸ್ ಏನೋ ಇನ್ವೈಟ್ ಮಾಡಿದ್ವಿ. ಸೊ ಟೋಟಲಾಗಿ ಮಕ್ಕಳು ಮತ್ತು ಅಡಲ್ಟ್ಸು ಎಲ್ಲ ಸೇರಿಬಿಟ್ಟು ಅರೌಂಡ್ 150+ ಮೆಂಬರ್ಸ್ ಏನೋ ಆಗಿದ್ರು. ರಿಟರ್ನ್ ಗಿಫ್ಟ್ನ ಇವಾಗ ಪ್ಯಾಕ್ ಮಾಡ್ತಾ ಇದ್ದೀನಿ. ಏಜ್ ವೈಸ್ ಎಲ್ಲ ಗಿಫ್ಟ್ಗಳು ಬೇರೆ ಬೇರೆ ಇದ್ದು, ಲೈಕ್ ಅಂಡರ್ 2-3 ಇಯರ್ಸ್ ಬೇಬಿ ಎಲ್ಲ ಏನಿರ್ತಾವಲ್ಲ ಅವ್ರಿಗೆಲ್ಲ ಸಾಫ್ಟ್ ಟಾಯ್ಗಳಿದ್ದು. ಆಮೇಲೆ ಈ ಥರ ದೊಡ್ಡ ಮಕ್ಳು ಏನಿರ್ತಾರೋ ಅವ್ರಿಗೆಲ್ಲ ಬೇರೆ ಥರದ್ದು ಗಿಫ್ಟ್ಗಳನ್ನೆಲ್ಲ ತಂದಿದ್ದೆ. ಸೊ ಇವೆಲ್ಲ ಚಾಕ್ಲೇಟ್ಸು ಅದ್ರ ಜೊತೆ ಇಟ್ಕೊಡ್ತಾ ಇದ್ದೀನಿ. ದೊಡ್ಡ ಮಕ್ಕಳಿಗೆ ಅಷ್ಟೇ ಈ ಥರ ಚಾಕ್ಲೇಟ್ ಇಟ್ಟಿದ್ದೆ. ಅಂತೂ ಇಂತೂ ಕೊನೆಯದಾಗಿ ಎಲ್ಲ ರಿಟರ್ನ್ ಗಿಫ್ಟ್ ಪ್ಯಾಕ್ ಆಯಿತು. ನೀವು ಇಲ್ಲಿ ನೋಡ್ಬೋದು ಎಷ್ಟೊಂದು ಬ್ಯಾಗ್ಗಳಿದೆ ಅಂಥೇಳಿ. ಯಾಕಂದರೆ ಗೆಸ್ಟ್ ಎಲ್ಲ ಭಾಳ ಇದ್ರಲ್ಲ, ಹೀಗಾಗಿ ಗಿಫ್ಟ್ ಕೂಡ ತುಂಬ ಆಗಿದಾವು ರಿಟರ್ನ್ ಗಿಫ್ಟು. ಇಲ್ಲಿ ಗಿಫ್ಟ್ನೆಲ್ಲ ಪ್ಯಾಕ್ ಮಾಡಲಿಕ್ಕೆ ರ್ಯಾಪರ್ನೆಲ್ಲ ಯೂಸ್ ಮಾಡೋದು ಕಮ್ಮಿ, ಅದರ ಬದಲಾಗಿ ಈ ಥರದ ಬ್ಯಾಗೇ ಯೂಸ್ ಮಾಡ್ತಾರೆ. ಸ್ವಲ್ಪ ಈ ಬ್ಯಾಗ್ಗಳು ಕಾಸ್ಟ್ಲಿ, ಬಟ್ ಇದು ಈಸಿ ಆಗಿರುತ್ತೆ ಇಡಲಿಕ್ಕೆ ಅದೆಲ್ಲ ಅಂಥೇಳಿ. ರ್ಯಾಪ್ ಅದೆಲ್ಲ ಮಾಡಲಿಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಅಂಥೇಳಿ ಯೂಶ್ವಲಿ ಎಲ್ಲರೂ ಈ ಥರದ್ದೇ ಬ್ಯಾಗ್ಸ್ನ ಪ್ರಿಫರ್ ಮಾಡ್ತಾರೆ ಇಲ್ಲಿ. ಮತ್ತು ಹೊರಗಡೆ ಏನಾದರೂ ಪಾರ್ಟಿ ಮಾಡ್ತಾ ಇದ್ವಿ ಅಂದರೆ ಎಲ್ಲ ನಾವೇ ಒಯ್ಬೇಕು. ಈ ಥರ
ಕೇಕ್ ಕಟ್ ಮಾಡೋ ನೈಫ್ಲಿಂತ ಹಿಡಿದು ಎಲ್ಲ ಡಿಸ್ಪೋಸಬಲ್ ಪ್ಲೇಟ್ಸು ಅದು ಇದು ಅಂಥೇಳಿ. ಸೊ ಅವನ್ನೆಲ್ಲ ನಾನು ಮೊದಲೇ ಲಿಸ್ಟ್ ಮಾಡಿಕೊಂಡು ಈ ಥರ ಪ್ಯಾಕ್ ಮಾಡಿ ಇಟ್ಕೊಂಡಿರ್ತೀನಿ. ಇಲ್ಲಿ ನೋಡಿ ಯಾರು ಸ್ಪೆಷಲ್ ಗೆಸ್ಟ್ ಬಂದಿದ್ದಾರೆ ನಮ್ಮ ಮನೆಗೆ ಅಂಥೇಳಿ. ಸೊ ಇವರಿಬ್ಬರು ನಮಗೆ ಒಳ್ಳೆ ಫ್ರೆಂಡ್ಸು, ಫ್ಯಾಮ್ಲಿ ಫ್ರೆಂಡ್ಸ್ ಥರ. ಸೊ ಯೆಲ್ಲೋ ಡ್ರೆಸ್ಸಲ್ಲಿದ್ದಾರಲ್ಲ ಅವ್ರ ಹೆಸರು ಸುಜಿತ್ ಅಂಥೇಳಿ. ಅವರು ನಮ್ಮ ಜೊತೆ ಇಲ್ಲೇ ನಮ್ಮ ಕಮ್ಯುನಿಟಿಯಲ್ಲೇ ಇರ್ತಾರೆ, ಸಿನ್ಸಿನಾಟಿಯಲ್ಲಿ. ಇನ್ನೂ ಒಬ್ರು ಇದ್ದಾರಲ್ಲ ಅವ್ರ ಹೆಸರು ವೀರಾ ಸಜ್ಜನ್ ಅಂಥೇಳಿ. ಸೊ ಅವರು ನಮಗೆ ತುಂಬ ಕ್ಲೋಸು. ಮೊದಲು ಇವರು ಸಿನ್ಸಿನಾಟಿ ಒಳಗೆ ಇರ್ತಿದ್ರು. ರೀಸೆಂಟಾಗಿ ಅವರು ಸೈಂಟ್ ಲೂಯಿಸ್ಗೆ ಮೂವ್ ಆದರು. ಅಥರ್ನ ಬರ್ಡೇ ಇತ್ತಲ್ಲ, ಹೀಗಾಗಿ ನಾವು ಇನ್ವೈಟ್ ಮಾಡಿದ್ವಿ. ಮೊದಲು ಹೇಳ್ದಂಗೆ ಇವರು ನಮಗೆ ತುಂಬ ಕ್ಲೋಸ್ ಫ್ರೆಂಡ್ಸು, ಹೀಗಾಗಿ ಅವರು ಅಥರ್ನ ಬರ್ಡೇಗೆ ಬಂದಿದ್ದರು. ಇದು ಬರ್ತ್ಡೇ ಪಾರ್ಟಿ ಹಿಂದಿನ ದಿನ. ಸೊ ನಾವೆಲ್ಲರೂ ಇಲ್ಲೇ ಪಾನ್ನ ರೆಡಿ ಮಾಡಿ ಇಡ್ತಾ ಇದ್ದೀವಿ. ಈ ಪಾನ್ ಪ್ರಿಪೇರ್ ಮಾಡಲಿಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಈ ಸೋಂಪು ಇರುತ್ತಲ್ವ ತಿನ್ನುವಂಥದ್ದು, ಅದ್ರ ಜೊತೆಗೆ ಕಲ್ಸಕ್ಕರೆ ಮತ್ತು ಒಂದು ಕಲರ್ ಮಿಂಟ್ ಥರದ್ದು ಬರುತ್ತೆ ನೋಡಿ, ಕಲರ್ದು, ಅದನ್ನು ಹಾಕಿದ್ವಿ. ಆಮೇಲೆ ಗುಲ್ಕಂದ್. ಇಷ್ಟೇ ಸಿಂಪಲ್ ಆಗಿರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿತ್ತು. ಇಲ್ಲಿ ಎಲ್ಲರಿಗೂ ಒಂದೊಂದು ಕೆಲಸ ಕೊಟ್ಟಿದ್ದೇನೆ. ಒಬ್ಬರು ಎಲೆ ಕಟ್ ಮಾಡಿಕೊಡ್ತಾ ಇದ್ದಾರೆ, ಒಬ್ಬರು ಎಲೆನ ಕ್ಲೀನ್ ಮಾಡ್ತಾ ಇದ್ದಾರೆ, ಒಬ್ಬರು ಎಲ್ಲ ಮಸಾಲಾಸ್ನೆಲ್ಲ ಇಟ್ಟರೆ ಇನ್ನೊಬ್ರು ಅದನ್ನು ಪ್ಯಾಕ್ ಮಾಡಿ ಜಿಪ್ಲಾಕ್ನಾಗ ಇಡ್ತಿದ್ದಾರೆ. ಸೊ ಹಿಂಗಾದ್ರೆ ಈಸಿ ಆಗುತ್ತೆ ಕೆಲಸ ಅಂಥೇಳಿ. ಹಾಗೆಯೇ ಹಸ್ಬೆಂಡ್ ಇಲ್ಲೆಲ್ಲ ಹಪ್ಪಳ ಅದೆಲ್ಲ ಕರೆದಿಡ್ತಿದ್ದಾರೆ. ಈ ಥರ ನಂಗೆ ಫ್ರೆಂಡ್ಸ್ ಹಿಂದಿನ ದಿನನೇ ಎಲ್ಲ ಹೆಲ್ಪ್ ಮಾಡಿದ್ಕೆ ಭಾಳ ಅಂದ್ರೆ ಭಾಳ ಅನುಕೂಲ ಆಯಿತು. ಅವ್ರು ಇವನ್ ನಂಗೆ ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡಿಕೊಟ್ರು. ಸೊ ಬರ್ಡೇ ದಿನ ಏನೆಲ್ಲ ಮಾರ್ನಿಂಗ್ ಅಡುಗೆ ಮಾಡ್ಬೇಕಂತ ನಾ ಇಟ್ಕೊಂಡಿದ್ನೆಲ್ಲ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ತರಕಾರಿಗಳನ್ನ ಅವ್ರು ಹಿಂದಿನ ದಿನ ಕಟ್ ಮಾಡಿಕೊಟ್ಟಿದ್ರು ನಂಗೆ. ಒಂಥರ ಇದು ಅಥರ್ವೊಂದು ಮದುವೆನ ಏನೋ ಅನ್ಸಕತ್ತಿತ್ತು. ಆ ಥರ ಮನೆಯಲ್ಲಿ ಒಂದು ಸಂಭ್ರಮ ಇತ್ತು. ಇವಾಗ ನೋಡಿ ನಿಮಗೊಂದು ಸ್ಪೆಷಲ್ ಆದಂಥ ಐಟಮ್ ತೋರಿಸ್ತೀನಿ. ಅದೇನೆಂದರೆ ಲಡಕಿ ಲಾಡು, ಹಾಗೆಯೇ ಕರದಂಟು. ಇದು ನಮ್ಮ ಊರಿನ ಅಂದರೆ ಅಮ್ಮಿನಗಡದ ಸ್ಪೆಷಲ್ ಐಟಮ್ಸ್. ಇದು ಭಾಳ ವರ್ಷಲಿಂದ ಮಾಡ್ಕೊಂಬಂದಾರ ಇಲ್ಲಿ ಕರದಂಟು ಅದೆಲ್ಲ. ಯೂಶ್ವಲಿ ಅಂಟು ಅಂದ್ಗಳೇ ಎಲ್ಲರಿಗೂ ಗೋಕಾಕದ ನೆನಪಾಗುತ್ತೆ, ಬಟ್ ಅಮ್ಮಿನಗಡದ ಕರದಂಟು ಭಾಳ ಅಂದ್ರೆ ಭಾಳ ಫೇಮಸ್ಸು ಮತ್ತು ಭಾಳ ವರ್ಷಲಿಂದ ಐತಿದು. ಸೊ ನಾವು ಊರ್ಲಿಂತ ಈ ಎರಡು ಐಟಮ್ನ ತರಿಸ್ಕೊಂಡಿದ್ವಿ. ಭಾಳ ದಿನದಿಂದ ಇತ್ತು ನಮ್ಮ ಊರಿನ ಸ್ಪೆಷಲ್ ಐಟಮ್ಸು. ಇಲ್ಲಿ ಅಮೇರಿಕದ ಫ್ರೆಂಡ್ಸ್ಗೆ ಎಲ್ಲ ಟೇಸ್ಟ್ ಮಾಡಿಸ್ಬೇಕಂತೇಳಿ, ಹೀಗಾಗಿ ಇದು ಒಳ್ಳೆಯ ಅವಕಾಶ ಅಂಥೇಳಿ ಇದನ್ನು ನಾವು ತರಿಸ್ಕೊಂಡಿದ್ವಿ. ಸೊ ಇದನ್ನು ಟೇಸ್ಟ್ ಮಾಡಿದ ಮೇಲೆ ಅಂದರೂ ಎಲ್ಲರೂ ಇದ್ರ ಬಗ್ಗೆ ಕೇಳಿದ್ದು. ಇವಾಗೆಲ್ಲ ನಾವು ಇಂಡಿಯಾಕ್ಕೆ ಹೋಗ್ತೀವಂತೆ ಗೊತ್ತಾದ್ಗಳೇ ನಮ್ಮ ಫ್ರೆಂಡ್ಸ್ ಮೊದಲು ಇದನ್ನು ಸ್ವೀಟ್ ತರ್ಲಿಕ್ಕೆ ಹೇಳ್ತಾರೆ, ನಮಗೊಂದು ಬಾಕ್ಸ್ ತೊಗೊಂಡು ಬನ್ನಿ ಅಂಥೇಳಿ. ಅಷ್ಟೊಂದು ಎಲ್ಲರಿಗೂ ಇಷ್ಟ ಆಗಿದೆ. ಇಲ್ಲೇ ಉಂಡಿ ಹೆಂಗಿದೆ ಅಂತ ತೋರಿಸ್ತೀನಿ. ಇದ್ರ ಹೆಸರು ಲಡಗಿ ಲಾಡು ಅಂತ. ಇದನ್ನು ಆಡು ಭಾಷೆಯಲ್ಲಿ ಏನೇನೋ ಕರೀತಾರೆ, ನಾವು ಒಮ್ಮೊಮ್ಮೆ ಲಡಕಿ ಉಂಡಿನೋ ಅಂತ ಕರಿತೀವಿ ಇದಕ್ಕೆ. ಮತ್ತು ಇದು ಕಂಪ್ಲೀಟಾಗಿ ಬೆಲ್ಲದಿಂದ ಮಾಡಿದ್ದು, ಡ್ರೈ ಫ್ರೂಟ್ಸ್ ಎಲ್ಲ ಇರ್ತಾವೆ. ಇಲ್ಲಿ ನೋಡಿ ನಮ್ಮೂರಿನ ಅಮ್ಮಿನಗಡದ ಪ್ರಸಿದ್ಧ ಕರದಂಟು ಇದೆ. ಸೊ ಇದರಲ್ಲಿ ತುಂಬ ವೆರೈಟಿಗಳಿದೆ ಮತ್ತು ಡಿಫ್ರೆಂಟ್ ರೇಂಜಲ್ಲಿ ನಿಮಗೆ ಸಿಗುತ್ತೆ. ಇದು ಕೂಡ ಕಂಪ್ಲೀಟಾಗಿ ಡ್ರೈ ಫ್ರೂಟ್ಸ್ ಆ ಥರದಲ್ಲಿಂದ ಮಾಡಿರೋದು, ತುಂಬ ಹೆಲ್ದಿಯಾಗಿರುತ್ತೆ. ಇದರ ರೆಸಿಪಿ ನಮ್ಮ ಅಮ್ಮನಿಗೂ ಗೊತ್ತು, ಬಟ್ ನಾವು ಇದನ್ನು ಸ್ಟೋರ್ಲಿಂದ ಆರ್ಡರ್ ಮಾಡಿದ್ವಿ, ಯಾಕಂದರೆ ತುಂಬ ನಮಗೆ ಕ್ವಾಂಟಿಟಿ ಬೇಕಾಗಿತ್ತು. ಹೀಗಾಗಿ ನಮ್ಮ ಉತ್ತರ ಕರ್ನಾಟಕದ ಊಟ ಅಂದ್ರೇ ಜವಾರಿ ಊಟ, ಹೀಗಾಗಿ ಇದು ಒಂದು ಥರ ಬ್ಯಾಲೆನ್ಸ್ ಡಯಟ್ ಫುಡ್ ಇದ್ದಂಗೆ. ನಾವು ಆಲ್ಮೋಸ್ಟ್ ಆಲ್ ಎಲ್ಲ ಅಡುಗೆ ಒಳಗೆ ಲೈಕ್ ಪಲ್ಯ ಅದು ಮಾಡುವಾಗ ಬೆಲ್ಲ ಅದನ್ನೆಲ್ಲ ಯೂಸ್ ಮಾಡ್ತೀವಿ. ಹೀಗಾಗಿ ಸ್ವೀಟ್ಗಳು ಸ್ವಲ್ಪ ಬೆಲ್ಲದ ಪ್ರಿಫರೆನ್ಸ್ ಇರುತ್ತೆ. ಇದು ಬರ್ತ್ಡೇ ದಿನದ ಮಾರ್ನಿಂಗ್. ಸೊ ನಂದು ಔಟ್ಫಿಟ್ ಹೇಗಿದೆ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಈ ಥರ ಬ್ಲೂ ಕಲರಲ್ಲಿ ನಾನು ಒಂದು ಗೌನ್ ತೊಗೊಂಡಿದ್ದೆ. ನನಗಂತೂ ಆ ಗೌನ್ ನೋಡಿದಾಗೆಲ್ಲ ಸೆಲೆಬ್ರಿಟಿ ಫೀಲ್ ಆಗ್ತಾ ಇತ್ತು. ಇಲ್ಲಿ ಮೇಸಿಸ್ ಅನ್ನೋ ಸ್ಟೋರ್ ಇದೆ, ಅಲ್ಲಿ ಈ ಡ್ರೆಸ್ನ ತೊಗೊಂಡೆ. ನಂದು ಡ್ರೆಸ್ ಕಲೆಕ್ಷನಲ್ಲಿ ಮೋಸ್ಟ್ ಆಫ್ ದ ಫೇವ್ರೇಟ್ ಡ್ರೆಸ್ ಅಂದರೆ ಇದೆ. ಸೊ ನಂಗೆ ಭಾಳ ಇಷ್ಟ. ಫಸ್ಟ್ ಟೈಮ್ ನೋಡಿದ ತಕ್ಷಣ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಯಿತು. ಹೀಗಾಗಿ ನಾನು ಯಾವುದು ಬೇರೆ ಡ್ರೆಸ್ ನೋಡಲಿಕ್ಕೆ ಹೋಗಲಿಲ್ಲ. ಸ್ಟೋರಿಗೆ ಹೋದ್ಗಳು ಇದೆ ನಂಗೆ ಫಸ್ಟಿಗೆ ಸಿಕ್ಕಿದ್ದು. ಸೊ ನಾನು ಇದನ್ನೇ ಫೈನಲ್ ಮಾಡಿಬಿಟ್ಟೆ. ಇಲ್ಲಿ ಎಲ್ಲ ಲೈಬ್ರರಿಗಳಲ್ಲಿ ಹಾಲ್ ಎಲ್ಲ ಅವೈಲೇಬಲ್ ಇರುತ್ತೆ. ಅದನ್ನು ನಾವು ಸೋಷಿಯಲ್ ಗ್ಯಾದರಿಂಗ್ ಆ ಥರದಕ್ಕೆಲ್ಲ ಯೂಸ್ ಮಾಡ್ಕೋಬೋದು. ಅದಕ್ಕೆ ಇಂತಿಷ್ಟು ಅಮೌಂಟ್ ಇರುತ್ತೆ. ಸೊ ಅದನ್ನು ಪೇ ಮಾಡಿ ಅಡ್ವಾನ್ಸ್ ಬುಕ್ ಮಾಡಿದರೆ ಅದು ಫುಲ್ ಹೋಲ್ ಡೇಗೆ ನಾವು ಯೂಸ್ ಮಾಡ್ಕೋಬೋದು. ನೀವು ಬೇಬಿ ಶವರ್ ನಂದು ವಿಡಿಯೋ ನೋಡಿರ್ಬೋದು ಅನಿಸುತ್ತೆ, ಜೆಂಡರ್ ರಿವೀಲ್ ಮಾಡಿದ್ವಿ ನೋಡಿ. ಆ ಲೈಬ್ರರಿ ಹಾಲ್ನೇ ಈ ಅಥರ್ವ ಬರ್ಡೇಗೂ ನಾವು ಬುಕ್ ಮಾಡಿದ್ದು. ಇವಾಗ ಡೆಕೋರೇಷನ್ ಮಾಡ್ಲಿಕ್ಕೆ ಅಂಥೇಳಿ ನಾನು ಹಾಲ್ಗೆ ಬಂದಿದ್ದೀನಿ. ಸೊ ಬೆಳಗ್ಗೆ ಅರೌಂಡ್ 10 o'clock ಏನೋ ಬಂದಿದ್ದೆ. ಪಾರ್ಟಿ ಇದ್ದಿದ್ದು ಆಫ್ಟರ್ನೂನ್ 1 o'clock. ಲೈಕ್ 2 hours ಡೆಕೋರೇಷನ್ ಮಾಡಬೇಕಂತ ಬಂದಿದ್ದೆ. ನನ್ನ ಜೊತೆ ನನಗೆ ಹೆಲ್ಪ್ ಮಾಡ್ಲಿಕ್ಕಂತ ನಂದು ಫ್ರೆಂಡ್ ಆದಂಥ ತನ್ವಿ, ಸಿಂಚನಾ ಮತ್ತು ನೀತಾ ಅನ್ನೋರು ಬಂದಿದ್ದರು.
ನನಗೆ ಟು ಡೂ ಲಿಸ್ಟ್ ಮಾಡೋದು ಒಂದು ಹಾಬಿ ಇದೆ. ಸೊ ಏನೆಲ್ಲ ಮಾಡಬೇಕು, ಯಾವ ಟೈಮಲ್ಲಿ ಮುಗಿಸ್ಬೇಕು, ಏನೆಲ್ಲ ತರಬೇಕು, ಈ ಥರದ್ದು ಇತ್ಯಾದಿಗಳನ್ನ ನಾನು ಒಂದು ಪೇಪರ್ನಲ್ಲೆಲ್ಲ ಬರೆದಿಟ್ಕೊತೀನಿ. ಈವನ್ ಡೆಕೋರೇಷನ್ ಮಾಡಬೇಕಂದ್ರೂ ಯಾವುದೆಲ್ಲ ಮಾಡಬೇಕು, ಹೇಗೆ ಬರಬೇಕು ನಂದು ಬ್ಯಾಕ್ ಡ್ರಾಪು, ಅದನ್ನೆಲ್ಲ ಬರೆದಿಟ್ಕೊಂಡಿರ್ತೀನಿ. ಆ ಥರನೇ ಮಾಡಿದರೆ ನಂಗೆ ಸಮಾಧಾನ ಆಗುತ್ತೆ. ಹೀಗಾಗಿ ಅದು ನಂಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಮಲ್ಟಿ ಟಾಸ್ಕ್ನೆಲ್ಲ ಮಾಡಲಿಕ್ಕೆ. ಇಲ್ಲಿ ನಾನು ಕೇಕ್ ಟೇಬಲ್ ಏನಿದೆ ಅಲ್ಲ ಅದನ್ನು ಅರೇಂಜ್ ಮಾಡ್ಕೊತಾ ಇದ್ದೀನಿ. ತುಂಬ ಜಲ್ದಿ ನಾ ಆ ದಿನ ಎದ್ಬಿಟ್ಟಿದ್ದೆ. ಸೊ ಅರ್ಲಿ ಮಾರ್ನಿಂಗೆ ಎದ್ಬಿಟ್ಟು ಎಲ್ಲ ದೇವ್ರ ಪೂಜೆ ಅದೆಲ್ಲ ಮಾಡಿ ಮನೆಯಲ್ಲೆಲ್ಲ ಅಡುಗೆ ಮಾಡಿ 10 o'clock ಅನ್ನತ್ಲೆ ನಾನು ಇಲ್ಲಿ ಬಂದಿದ್ದೆ. ಸೊ 2 hours ಎಲ್ಲ ಡೆಕೋರೇಷನ್ ಮಾಡಿಕೊಂಡು ವಾಪಸ್ ಹೋಗಿ ಎಲ್ಲ ಮಕ್ಕಳಿಗೆಲ್ಲ ರೆಡಿ ಮಾಡಿ ಆಮೇಲೆ ನಾನು ರೆಡಿಯಾಗಿ ಬರಬೇಕಂತ ನನ್ನ ಪ್ಲ್ಯಾನ್ ಇತ್ತು. ನಿಮಗೆ ಗೊತ್ತಿರುವಂಗೆ ಇಲ್ಲೆಲ್ಲ ತುಂಬ ಎಕ್ಸ್ಪೆನ್ಸಿವು. ಈ ಥರದ್ದೆಲ್ಲ ಇವೆಂಟ್ನ ನಾವು ಆರ್ಗನೈಸರ್ಗೆಲ್ಲ ಹೇಳಿ ಮಾಡಿಸ್ಬೋದು, ಬಟ್ ತುಂಬ ಖರ್ಚಾಗುತ್ತೆ. ಇವೆಂಟ್ ಆರ್ಗನೈಸ್ ಆಗಲಿ, ಫುಡ್ ಆಗಿರಲಿ, ಮತ್ತು ಈ ಥರ ಫೋಟೋ ಅದು ಇದು ಅಂಥೇಳಿ ಬಹಳ ಎಕ್ಸ್ಪೆನ್ಸಿವ್ ಅನಿಸುತ್ತೆ. ಹೀಗಾಗಿ ನಮ್ಮ ಕೈಲಾದಷ್ಟು ನಾವೇ ಎಲ್ಲ ಮಾಡ್ಕೊಂಡ್ರೆ ಸೊ ಒಂದು ಬಜೆಟ್ ಕಂಟ್ರೋಲಲ್ಲಿರುತ್ತೆ ಅಂಥೇಳಿ ಕೆಲವು ಫುಡ್ನ ನಾನು ಮನೆಯೊಳಗೆ ಮಾಡಿದ್ದೆ, ಇನ್ನೂ ಕೆಲವನ್ನ ನಾವು ರೆಸ್ಟೋರೆಂಟ್ಲಿಂದ ಆರ್ಡರ್ ಮಾಡಿದ್ವಿ. ಏನೆಲ್ಲ ಮೆನು ಇತ್ತಂತ ನಿಮ್ಗೆ ಮುಂದೆ ವಿಡಿಯೋದಾಗ ತೋರಿಸ್ತೀನಿ. ಮತ್ತು ಎಲ್ಲರಿಗೂ ರೆಸ್ಟೋರೆಂಟ್ಗಿಂತ ಈ ಹೋಮ್ ಮೇಡ್ ಫುಡ್ ಭಾಳ ಇಷ್ಟ ಆಗುತ್ತೆ. ಅದರಲ್ಲೂ ನನಗಂತೂ ನಾನು ಮಾಡಿರೋ ಅಡುಗೆದು ಕೈ ರುಚಿ ಎಲ್ಲರಿಗೂ ತೋರಿಸ್ಬೇಕಂತ ಭಾಳ ಇಷ್ಟ. ಹೀಗಾಗಿ ನಾನು ಆದಷ್ಟು ಹೋಮ್ ಮೇಡ್ ಫುಡ್ನ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ನಾವು ಕೇಕ್ನ ಇಲ್ಲಿ ಸ್ಯಾಮ್ಸ್ ಕ್ಲಬ್ ಅನ್ನೋ ಸ್ಟೋರ್ ಇದೆ, ಅಲ್ಲಿಂದ ಆರ್ಡರ್ ಮಾಡಿದ್ವಿ. ಯೂಶ್ವಲಿ ಅವರು ಅಷ್ಟೊಂದು ಕಸ್ಟಮೈಸ್ಡ್ ಆರ್ಡರ್ ತೊಗೊಳಲ್ಲ, ಬಟ್ ಲಕ್ಕಿಲಿ ನಮಗೆ ಹೇಗೆ ಬೇಕೋ ಹಾಗೆ ಮಾಡಿಕೊಟ್ಟಿದ್ರು. ತುಂಬ ಬ್ಯೂಟಿಫುಲ್ ಆದಂಥ ಕೇಕ್ನ ಅವ್ರು ರೆಡಿ ಮಾಡಿದರು. ಹಾಲ್ ಏನಿದೆಯಲ್ಲ ಅಲ್ಲಿ ಒಂದು ದೊಡ್ಡದು ಈ ಥರ ಎಂಟ್ರೆನ್ಸ್ ಇದೆ. ಅದು ಆ್ಯಕ್ಚುಲಿ ಬ್ಲೂ ಕಲರ್ದು ಏನು ಕಾಣ್ತಾ ಇದೆಯಲ್ಲ ಅದು ಡಿಸ್ಪೋಸಬಲ್ ಟೇಬಲ್ ಕ್ಲಾತ್. ಅದು ಇವನ್ ವಾಲ್ ಮೇಲೂ ಇದೆ ಅಲ್ಲ ಅದು ಟೇಬಲ್ ಕ್ಲಾತ್. ಒಂಥರ ನಿಮ್ಗದು ಫ್ಯಾಬ್ರಿಕ್ ಥರ ಕಾಣ್ತಾ ಇದೆ, ಬಟ್ ಅದು ಪ್ಲಾಸ್ಟಿಕ್ದು ಪೇಪರ್ ಅದು. ಸೊ ಅದನ್ನು ಈ ಥರ ಯೂಸ್ ಮಾಡಿಕೊಂಡು ಅಲ್ಲಿ ಡೆಕೋರೇಟ್ ಮಾಡಿದ್ದೀನಿ. ಹಾಗೆಯೇ ಆ ಥರದ್ದು ಒಂದು ಪಿಕ್ಚರ್ನ ಪ್ರಿಂಟ್ ಹಾಕ್ಸಿದ್ದೀನಿ, ವೆಲ್ಕಮ್ ಟು ಅಥರ್ಸ್ ಫಸ್ಟ್ ಬರ್ಡೇ ಅಂಥೇಳಿ. ಹಾಗೆಯೇ ಒಂದು ಮಂತ್ಲಿ ಫೋಟೋದು ಬ್ಯಾನರ್ ಹಾಕಿದ್ದೀನಿ. ಲೈಕ್ ಅವ ನ್ಯೂ ಬೋರ್ನಲ್ಲಿಂತ ಹಿಡಿದು ಫಸ್ಟ್ ಮಂತ್, ಸೆಕೆಂಡ್ ಮಂತ್, ಈ ಥರ 12 month ಅನ್ನೋದು ಒಂದೊಂದು ಫೋಟೋ ಹಾಕಿದ್ದೀನಿ. ಇದು ಎಲ್ಲ ಕೇಕ್ ಟೇಬಲ್ ಈ ಥರ ಫೈನಲಾಗಿ ಡೆಕೋರೇಟ್ ಮಾಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ನಾನು ಒಂದು TV ಬಾಕ್ಸ್ ಯೂಸ್ ಮಾಡಿ ಒಂದು ಆರ್ಟ್ ಮಾಡ್ತಾ ಇದ್ನಲ್ಲ, ಅದು ಏನಂತಂದರೆ ಫೋರ್ಟ್ ಮಾಡಲಿಕ್ಕೆ, ಅಂದ್ರೆ ಈ ಥರ ಕೋಟೆ ಥರ ಕಾಣಬೇಕು ಬ್ಯಾಕ್ ಡ್ರಾಪ್ ಅಂಥೇಳಿ. ಫೈನಲಾಗಿ ಅದು ಈ ಥರ ಕಾಣ್ತಿದೆ, ನಿಮಗೆ ನೋಡ್ಬೋದು ಇಲ್ಲೇ. ಸೊ ಹಾಗೆಯೇ ಇಲ್ಲಿ 2 ವೀಲ್ಸ್ ಮಾಡಿಟ್ಟಿದ್ದೀವಿ. ಒಂಥರ ಅದು ನೋಡಿದರೆ ಒಂದು ಫೋರ್ಟ್ ಥರ ಲುಕ್ ಆಗಬೇಕಂತೇಳಿ ಆ ಥರ ಮಾಡಿದ್ದು. ಇದು ಫೈನಲ್ ಆಗಿರುವಂಥ ಔಟ್ಪುಟ್. ಮತ್ತು ಇನ್ನೂ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆಯೇ ನಂದು ಇನ್ಸ್ಟಾಗ್ರಾಮ್ ಅಕೌಂಟ್ ಕೂಡ ಇದೆ, ವಾಣಿಶ್ರೀ ಗೊಳ್ಸಂಗಿ ಅಂಥೇಳಿ, ಅಲ್ಲೂ ಕೂಡ ನೀವು ಫಾಲೋ ಮಾಡ್ಬೋದು. ಈವನ್ ಡ್ರೆಸ್ ಕೂಡ ಮೆನ್ಷನ್ ಮಾಡಿದ್ದೆ. ಸೊ ಎಲ್ಲ ಬಾಯ್ಸ್ ಏನಿರ್ತಾರೋ ಅವ್ರಿಗೆಲ್ಲ ಫಾರ್ಮಲ್ ಡ್ರೆಸ್, ಮತ್ತು ಲೇಡೀಸ್ಗೆಲ್ಲ ಈ ಥರ ಲಾಂಗ್ ಡ್ರೆಸ್ ಅಥವಾ ಫ್ಯಾನ್ಸಿ ಆಗಿರುವಂಥದ್ದು ಡ್ರೆಸ್ ಹಾಕೊಂಡು ಬರಲಿಕ್ಕೆ ಹೇಳಿತ್ತು. ಅಥರ್ಗೆ ಪ್ರೀತಿಲಿಂದ ನಾವು ಸ್ವೀಟ್ ಆ್ಯಂಡ್ ಶಾರ್ಟ್ ಆಗಿ ಅತ್ತು ಅಂತ ಕರಿತೀವಿ. ಅತ್ತು ಅಂದರೆ ಎಲ್ಲರಿಗೂ ಬಹಳ ಇಷ್ಟ. ಅವ್ನ ಬರ್ತ್ಡೇ ತುಂಬ ಗ್ರ್ಯಾಂಡಾಗಿ ಮಾಡ್ಬೇಕಂತೇಳಿ ಎಷ್ಟೊಂದು ಮಂದಿ ಫ್ರೆಂಡ್ಸು ಆ ಬರ್ಡೇಗೆ ಹೊಸ ಡ್ರೆಸ್ಸೇ ಖರೀದಿ ಮಾಡಿದ್ದಾರೆ ತಮಗಂತೇಳಿ. ಬನ್ನಿ ಇವಾಗ ಮೆನ್ಯೂವಲ್ಲಿ ಏನೆಲ್ಲ ಐಟಮ್ಸ್ ಮಾಡಿದ್ದೆ, ಹೋಮ್ ಮೇಡ್ ಫುಡ್ ಯಾವುದು ಮತ್ತು ಹೊರಗಡೆಯಿಂದ ತರಿಸಿರುವಂಥ ಫುಡ್ ಯಾವುದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ಇದು ನೋಡಿ, ಫಸ್ಟಿಗೆ ಹೈಲೈಟ್ ಆಗಿದ್ದು ಈ ಚಾಟ್. ಇದು ಹೋಮ್ ಮೇಡ್. ಏನಂತಂದರೆ ಚಾಟ್ ಬಂದುಬಿಟ್ಟು ಹ್ಯಾಶ್ ಬ್ರೌನಿ ಚಾಟ್. ಸೊ ಇದರ ರೆಸಿಪಿ ನಿಮಗೆ ಮುಂದೆ ಯಾವಾಗಾದರೂ ತೋರಿಸ್ತೀನಿ. ಭಾರಿ ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಒಂದು 4ರಿಂದ 5 ಫ್ರೆಂಡ್ಸ್ಗಳು ಇದನ್ನೆಲ್ಲ ಸರ್ವ್ ಮಾಡ್ಲಿಕ್ಕಂತ ಇದ್ದರು. ಹಾಗೆಯೇ ಇದು ಸಲಾಡು ಮತ್ತು ಈ
ಸಂಡಿಗೆ ಅದೆಲ್ಲ ಇರುತ್ತಲ್ಲ ಇವೆಲ್ಲ ಹೋಮ್ ಮೇಡೆ. ನಾನಿದೆ ಪನ್ನೀರ್ದೊಂದು ಪಲ್ಯ ತರಿಸಿತ್ತು. ಈ ಕಾಳು ಮತ್ತು ಶೇಂಗಾ ಚಟ್ನಿಯನ್ನು ಮನೆಯಲ್ಲೇ ಮಾಡಿದ್ದು. ಶೇಂಗಾ ಚಟ್ನಿ ಒಂದು 2-3 ಡೇಸ್ ಮುಂಚೆ ಮಾಡಿಟ್ಟಿದ್ದೆ. ಕಾಳು ಬೆಳಗ್ಗೆ ಎಲ್ಲ ಎದ್ದು ಆ ಚಾಟ್ ಪ್ರಿಪ್ರೇಷನು ಕಾಳು ಮತ್ತು ಇನ್ನೂ ಮುಂದ್ಗಡೆ ಇದೆ ಅವೆಲ್ಲ ಆ ದಿನವೇ ಬೆಳಗ್ಗೆ ಎದ್ದು ಮಾಡಿರೋದು. ಇವೆಲ್ಲ ಏನು ಮಸಾಲ ರೈಸ್ ಅದೆಲ್ಲ ಇದೆಲ್ಲ ಲೈಕ್ ಬಿರಿಯಾನಿ ಅದು ಕೂಡ ಹೊರಗಿಂದ ಆರ್ಡರ್ ಮಾಡಿದ್ವಿ. ಜೀರಾ ರೈಸ್ ನಂದೊಬ್ಬರು ಫ್ರೆಂಡ್ ಮಾಡಿಕೊಟ್ಟಿದ್ರು. ಇವನ್ ದಾಲ್ ನಾನೇ ಮಾಡಿದ್ದು. ಆಮೇಲೆ ಇಲ್ಲಿ ಸ್ವೀಟ್ಸ್ ಇದೆ, ಹಾಗೆಯೇ ಮಜ್ಜಿಗೆ ಕೂಡ ಮಾಡಿಟ್ಟಿದ್ದೆ, ಮಸಾಲೆ ಮಜ್ಜಿಗೆ. ಮತ್ತು ಈ ಪಾನ್ ಇದೆಯಲ್ಲ ಇದನ್ನು ಕೂಡ ತುಂಬ ಹೈಲೈಟ್ ಆಯಿತು. ಎಲ್ಲರೂ ಚಾಟ್ಗೆ ಅಂಥೇಳಿ ಫುಲ್ ಇಷ್ಟಪಟ್ಟರು. ಹಾಗೆ ಪಾನ್ ಕೂಡ ಪಾಪ್ಸಿಕಲ್ ಮತ್ತು ಐಸ್ ಕ್ರೀಮ್ ಇದೆ. ಹಾಗೆಯೇ ಬಂದ ಕೂಡಲೇ ಎಲ್ಲರಿಗೂ ತಿನ್ಲಿಕ್ಕಂತ ಸ್ಟಾರ್ಟರ್ಸ್ ಕೂಡ ಇಟ್ಟಿದ್ದೆ. ಲೈಕ್ ಮನೆಯಲ್ಲೇ ಮಾಡಿರುವಂತಹ ಕಾರ್ನ್ ಚಾಟ್ ಮಸಾಲ ಮತ್ತು ಜ್ಯೂಸ್ ಇತ್ತು, ಹಾಗೆಯೇ ಚಿಪ್ಸ್ ಕೂಡ ಇತ್ತು. ಪಾರ್ಟಿಯಲ್ಲಿ ಪ್ರತಿಯೊಂದು ಯುನೀಕ್ ಆಗಿರಲಿ ಹಾಗೆ ಡಿಫ್ರೆಂಟ್ ಆಗಿರಲಿ ಅಂತ ತುಂಬ ಥಿಂಕ್ ಮಾಡಿದ್ದೆ. ಹೀಗಾಗಿ ಅಥರ್ನ ಎಂಟ್ರಿ ಕೂಡ ತುಂಬ ಗ್ರ್ಯಾಂಡ್ ಆಗಿರಲಿ ಅಂಥೇಳಿ ಒಂದು ಕಿಡ್ಸ್ ಕಾರ್ನ ಬೈ ಮಾಡಿದ್ವಿ. ಇದು ಮ್ಯಾನ್ಯುವಲಿ ನಾವು ಪುಷ್ ಮಾಡ್ಬೋದು, ಹಾಗೆ ರಿಮೋಟ್ ಕಂಟ್ರೋಲ್ ಕೂಡ ಇದೆ. ಇದು ತುಂಬ ಯೂಸ್ಫುಲ್ ಆಗಿದೆ. ಈಗ ಕೂಡ ಅಥರ್ ಇದ್ರ ಜೊತೆ ಆಟ ಆಡ್ತಾನೆ. ಇದನ್ನು ಹೊರಗಡೆ ಎಲ್ಲ ತೊಗೊಂಡು ಹೋಗ್ಬೋದು ನಾವು. ಇದನ್ನು ನಾನು ಅಮೆಝಾನಲ್ಲಿ ಬೈ ಮಾಡಿದ್ದೆ. ಹಾಗೆಯೇ ವಿಡಿಯೋ ಮತ್ತು ಫೋಟೋನೆಲ್ಲ ಕವರ್ ಮಾಡಲಿಕ್ಕೆ ಒಬ್ಬರು ಫೋಟೋಗ್ರಾಫರ್ನೂ ನಾವು ಕರೆಸಿದ್ವಿ. ಆಮೇಲೆ ಎಲ್ಲ ಅವರು ಫಂಕ್ಷನ್ ಮುಗಿದ್ಮೇಲೆ ಒಂದು ಸಿನಿಮ್ಯಾಟಿಕ್ ವಿಡಿಯೋ ಮಾಡಿಕೊಟ್ಟಿದ್ದಾರೆ 4 to 5 minutes. ಅದರಲ್ಲಿ ಎಲ್ಲ ಈ ಥರ ಇವ್ರ ಪಪ್ಪ ಅದೆಲ್ಲ ಹಾಡಿದ್ರು ಮತ್ತು ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಕೂಡಿ ಡ್ಯಾನ್ಸ್ ಮಾಡಿದ್ವಿ. ಅದು ಫುಲ್ ಎಲ್ಲ ವಿಡಿಯೋ ಇಲ್ಲ, ಜಸ್ಟ್ ಅಲ್ಲೊಂದು ಇಲ್ಲೊಂದು ಫ್ಯೂ ಸೆಕೆಂಡ್ದು ವಿಡಿಯೋ ಕ್ಲಿಪ್ ಇದೆ ಅಷ್ಟೇ. ಆ ಸಿನಿಮ್ಯಾಟಿಕ್ ವಿಡಿಯೋ ಎಲ್ಲ ನೆಕ್ಸ್ಟ್ ಟೈಮ್ ನಾನು ಅಪ್ಲೋಡ್ ಮಾಡ್ತೀನಿ. ಇವಾಗ ಪಾರ್ಟಿ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು. ಸೊ ಇಷ್ಟೆಲ್ಲ ಗಿಫ್ಟು ಅಥರ್ಗೆ ಬಂದಿದೆ. ಯೂಶ್ವಲಿ ನಾನು ನೋ ಗಿಫ್ಟ್ ಪ್ಲೀಸ್ ಅಂತ ಮೆನ್ಷನ್ ಮಾಡಿರ್ತೀನಿ. ನಮಗೆ ಒಂಥರ ಫ್ರೆಂಡ್ಸೇ ಒಂದು ದೊಡ್ಡ ಗಿಫ್ಟ್ ಇದ್ದಂಗೆ. ಟಾಯ್ಸ್ಗಿಂತ ಜಾಸ್ತಿ ಎಲ್ಲ ಕಿಚನಲ್ಲಿರುವಂಥ ಐಟಮ್ಸ್ ಜೊತೆ ಆಡೋದೇ ಜಾಸ್ತಿ. ಸುಮ್ಮನೆ ಇವೆಲ್ಲ ತುಂಬ ಮನೆಯಲ್ಲಿ ಸಾಮಾನು ಆಗ್ತಾವೆ ಮತ್ತು ನನಗೂ ಕ್ಲೀನ್ ಮಾಡಲಿಕ್ಕೆಲ್ಲ ಕಷ್ಟ ಆಗುತ್ತೆ. ಪಾರ್ಟಿನ ಮಕ್ಕಳು ಮತ್ತು ಫ್ರೆಂಡ್ಸು ಎಲ್ಲರೂ ಎಂಜಾಯ್ ಮಾಡಿದರು. ಎಲ್ಲರೂ ಮನೆಗೆ ಬಂದು ನೆಕ್ಸ್ಟ್ ಡೇನೂ ಕೂಡ ನಮಗೆ ಮೆಸೇಜ್ ಹಾಕ್ತಾಯಿದ್ರು. ಸೊ ಊಟ ಚೆನ್ನಾಗಿತ್ತು, ಎಲ್ಲ ಡೆಕೋರೇಷನ್ ಚೆನ್ನಾಗಿ ಬಂದಿತ್ತು, ಆರ್ಗನೈಸ್ ತುಂಬ ಸೂಪರಾಗಿ ಮಾಡಿದ್ರಿ ಅಂಥೇಳಿ. ನೀವು ಲಾಸ್ಟ್ ಅನ್ನಪ್ರಾಶನದ ವಿಡಿಯೋ ನೋಡಿರ್ತೀರ ಅಂತ ಅಂದ್ಕೊಂಡಿದ್ದೀನಿ. ಅದರಲ್ಲಿ ಒಂದು ಫನ್ನಿ ಮೂಮೆಂಟ್ ಇತ್ತು. ಅತ್ತು ಇದನ್ನಲ್ಲ, ಸೊ ಆ ದುಡ್ಡಿಂದ ಒಂದು ಪ್ಲೇಟ್ ಹಿಡಿತಾನೆ ನೋಡಿ, ಆ ಪ್ಲೇಟ್ ಏನಾದರೂ ಬಿಡೋದೇ ಇಲ್ಲ. ಸೊ ನಾನು ಅವ್ರ ಅಕ್ಕ ಇಬ್ಬರು ಜಗ್ತಾ ಇದ್ವಿ ಬಿಡಿಸ್ಕೊಳಿಕ್ಕೆ ಅವನ ಕಡೆಯಿಂದ. ಅವ ತುಂಬ ಗಟ್ಟಿಯಾಗಿ ಹಿಡಿದಿದ್ದ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಹಾಗೆಯೇ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ ಯು. ಮತ್ತು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.